ಹುಬ್ಬಳ್ಳಿಯಲ್ಲಿ ರೈಲ್ವೆ ಬೇಡಿಕೆಗಳ ಗರ್ಜನೆ, ಅಧಿಕಾರಿಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ತರಾಟೆ. ಸೌತ್ ವೆಸ್ಟರ್ನ್ ರೈಲ್ವೆ ವತಿಯಿಂದ ನಡೆದ 25ನೇ ವಲಯ ರೈಲ್ವೆ ಬಳಕೆದಾರರ ಸಮಿತಿ ಸಭೆಯಲ್ಲಿ ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳ ಕುರಿತು ಮನವಿ ಸಲ್ಲಿಸಲಾಯಿತು. ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರು ಮಹಾವ್ಯವಸ್ಥಾಪಕ ಪಿ. ಅನಂತ ಅವರಿಗೆ ಬೇಡಿಕೆ ಪತ್ರ ನೀಡಿದರು. ಲೋಕಾಪುರ ರಾಮದುರ್ಗ ಸವದತ್ತಿ ಮೂಲಕ ಧಾರವಾಡಕ್ಕೆ ಹೊಸ ರೈಲು ಮಾರ್ಗ ಜಾರಿಗೊಳಿಸಲು ಒತ್ತಾಯಿಸಲಾಯಿತು. ಬಸವ ಎಕ್ಸ್‌ಪ್ರೆಸ್ ರೈಲನ್ನು ಲೋಕಾಪುರವರೆಗೆ ವಿಸ್ತರಿಸುವಂತೆ ಮನವಿಯಲ್ಲಿ ಕೇಳಲಾಗಿದೆ. ವಿಜಯಪುರ ಬಾಗಲಕೋಟೆ ಮಾರ್ಗದಲ್ಲಿ ತಿರುಪತಿಗೆ ಹೊಸ ರೈಲು ಆರಂಭಿಸಬೇಕೆಂದು ಆಗ್ರಹಿಸಿದರು. ರಾಯಚೂರು ವಿಜಯಪುರ ರೈಲನ್ನು ಗದಗದವರೆಗೆ ವಿಸ್ತರಿಸಬೇಕೆಂಬ ಬೇಡಿಕೆ ಇಟ್ಟರು. ಬಾಗಲಕೋಟೆ ಕುಡಚಿ ಕಾಮಗಾರಿ ಪೂರ್ಣಗೊಂಡಿದ್ದರೂ ರೈಲು ಸಂಚಾರ ಆರಂಭವಾಗಿಲ್ಲವೆಂದು ಅಸಮಾಧಾನ ವ್ಯಕ್ತವಾಯಿತು. ಬಾಗಲಕೋಟೆ ಲೋಕಾಪುರ ನಡುವೆ ಪ್ಯಾಸೆಂಜರ್ ರೈಲು ಆರಂಭಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಅಧಿಕಾರಿಗಳ ಉತ್ತರಕ್ಕೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದರು. ರೈಲು ಪ್ರಾರಂಭಿಸದೆ ಜನರು ಹತ್ತಲ್ಲವೆಂದು ಹೇಗೆ ಹೇಳ್ತೀರಿ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪಾಣಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸೋಲಾಪುರ ಮಧ್ಯದೊಳಗ ಹೆಚ್ಚಿನ ರೈಲ್ವೆ ಸೌಲಭ್ಯ ಕುರಿತು ಈ ಸಭೆಯಲ್ಲಿ ಚರ್ಚೆ ಮಾಡುವ ನಿಟ್ಟಿನೊಳಗ ಮಾನ್ಯ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಅರ್ಪಣೆ ಮಾಡಿದೆವು. ಅದರಂತೆ ಆ ಜಟಾರ್ಸಿಸಿ ಸಭೆಯಲ್ಲಿ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು. ಲೋಕಾಪುರವರೆಗೆ ಬಾಗಲಕೋಟೆಯಿಂದ ಕಾಮಗಾರಿ ಪೂರ್ಣಗೊಂಡಿದ್ದು ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು. ಲೋಕಾಪುರದಿಂದ ಯಾದವಾಡ, ಮುಧೋಳ, ಜಮಖಂಡಿ, ರಬಕೈ, ಬನಾಟಿ, ತೇರದಾಳ್, ಹಾರೋಗಿರಿ ಮತ್ತು ಕುಡಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಿ 2027ರ ಒಳಗಾಗಿ ಆ ಕಾಮಗಾರಿ ಪೂರ್ಣಗೊಳಿಸಿ ಉತ್ತರ ಕರ್ನಾಟಕದ ಒಂದು ಅತ್ಯಮೂಲ್ಯ ಬೇಡಿಕೆಯಾದ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಪೂರ್ಣಗೊಳಿಸುವ ನಿಟ್ಟಿನೊಳಗೆ ಸರ್ಕಾರದ ಪ್ರತಿನಿಧಿಗಳ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ಒಂದು ಒತ್ತಾಯವನ್ನು ಮಾಡಲಾಗಿದೆ. ಅದರಂತೆ ಗದಗ ಯಲೋಗಿ, ಗದಗ ವಾಡಿ, ಆಲಿಮಟ್ಟಿ ಯಾದಗಿರಿ ಮತ್ತು ಆಲಿಮಟ್ಟಿ ಚಿತ್ರದುರ್ಗ ಉಳಿದಂತೆ ಎಲ್ಲ ರೈಲು ಮಾರ್ಗಗಳ ಬಗ್ಗೆ ಇವತ್ತು ವಿಚಾರ ವಿಮರ್ಶೆ ಮಾಡಲಾಗಿ ಎಲ್ಲರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಈ ಸಭೆಯಲ್ಲಿ ಮಾಡಲಾಗಿದೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲೆಯ ಎಲ್ಲ ಇವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. क्या है कॉमन एक करे ವಿಷಯ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಪ್ರಾರಂಭಿಸುವಂತೆ ಕುಡಚಿ ರೈಲ್ವೆ ನಿಲ್ದಾಣಕ್ಕೆ ಹಜರತ್ ಮಾಸಾಬಾ ಕುಡಚಿ ಜಂಕ್ಷನ್ ಎಂದು ನಾಮಕರಣಗೊಳಿಸುವುದು ಹಾಗೂ ವಿವಿಧ ಮೂಲಭೂತ ಸೌಲಭ್ಯಗಳ ಬೇಡಿಕೆ ಈಡೇರಿಸುವ ಕುರಿತು ಹೇಳ್ತೀನಿ ನೋಡ್ರಿ. ಮೇಲಖಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಜೋ ಉಪರ್ ಹಮ್ ಬೋಲೆ ಹೈ ಉಸ್ಕೆ ಸಂಬಂಧ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ಕುಡಚಿ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಕುಡಚಿಯಿಂದಲೂ ಪ್ರಾರಂಭ ಆಗಬೇಕು. ಈಗಾಗಲೇ ಲೋಕಾಪುರವರೆಗೆ ಪೂರ್ಣಗೊಂಡ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಪ್ಯಾಸೆಂಜರ್ ರೈಲು ಓಡಿಸಬೇಕಲ್ಲೇ. ಕುಡಚಿ ರೈಲು ನಿಲ್ದಾಣವನ್ನು ಅಮೃತ ಭಾರತ ರೈಲ್ವೆ ಯೋಜನೆಯಡಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು. ಕುಡಚಿ ರೈಲ್ವೆ ಅಮೃತ ಭಾರತ ಆಗ್ಬೇಕು. ಆಮೇಲೆ ಕುಡಚಿ ರೈಲು ನಿಲ್ದಾಣ ಕೂಡಲೇ ಪ್ಲಾಟ್ಫಾರ್ಮ್ಗಳಿಗೆ ಮೇಲೆ ಛಾವಣಿ ಅಳವಡಿಸಬೇಕು. ರಂಗ ಹೈ ಮಿರಿಜ ಬೆಳಗಾವಿ ಮಾರ್ಗದಲ್ಲಿ ಅತಿ ದೊಡ್ಡ ರೈಲು ನಿಲ್ದಾಣವಾದ ಕುಡಚಿ ನಿಲ್ದಾಣಕ್ಕೆ ಪೊಲೀಸ್ ಠಾಣೆ ಆಗಬೇಕು. ಇವತ್ತಿನ ಸಭೆ ಸೌತ್ ವೆಸ್ಟರ್ನ್ ರೈಲ್ವೆ
ರೈಲ್ವೆ ಡಿಪಾರ್ಟ್ಮೆಂಟ್ ನಮ್ಮೆಲ್ಲ ಭಾಗದ ಬೇರೆ ಬೇರೆ ಜಿಲ್ಲೆಗಳಿಂದ ಎಂಪಿಗಳು MLAಗಳು ಸ್ಪೆಷಲ್ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಬಂದಿದ್ದೀವಿ. ಇದು ಮೀಟಿಂಗ್ ಆ್ಯಕ್ಚುಲಿ ಹೋದ ತಿಂಗಳು ಆಗಬೇಕಾಗಿತ್ತು, ಅವರು ಪೋಸ್ಟ್ಪೋನ್ ಮಾಡಿದ್ರು. ಬಟ್ ಇವತ್ತು ಕೂಡ ನಡೀತು, ಒಳ್ಳೆಯದು ಸೂಚನೆ. ಹಾಗೆಯೇ ನನ್ನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುರ್ಚಿ ರೈಲ್ವೆ ಸ್ಟೇಷನ್ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಇರಲಿಲ್ಲ. ಈಗ ಮೊನ್ನೆ ತಾನೇ ಅವರು ಶೆಡ್ ವರ್ಕು ಮತ್ತು ಸ್ವಲ್ಪ ಲಿಫ್ಟ್ ಬಗ್ಗೆ ನಾವು ಕೇಳಿದ್ವಿ. ಅವರು ಕೂಡ ನಮಗೆ ತಮ್ಮ ಕಡೆಯಿಂದ ಮಾಡಿಕೊಂಡು ಅಂತ ಹೇಳಿದ್ದಾರೆ ಆಫೀಸರ್ಸ್. ಹಾಗೆಯೇ ಮತ್ತು ಶೆಡ್ಬಾಳಿಂದ ವಿಜಯಪುರ ಅದನ್ನು ಕೂಡ ಕೇಳಿದ್ವಿ. ಅದು ಆ್ಯಕ್ಚುಲಿ ರೇಟ್ ಆಫ್ ಇಂಟ್ರೆಸ್ಟ್ ಅದು ಕಮ್ಮಿ ಇದೆ ಅಂತ ಹೇಳಿದ್ರು ಅವರು. ಆ ರೀಸನನ್ನು ಕೊಟ್ಟರು. ಸೊ ಮತ್ತೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಜನರಿಗೆ ಅನುಕೂಲ ಆಗಲಿಕ್ಕೆ. ರೈಲ್ವೇಸ್ ಲೈಫ್ ಲೈನ್ ಅಂತ ನಾವು ಹೇಳೋದು ನಮ್ಮ ಭಾರತ ದೇಶಕ್ಕೆ. ಸೊ ಹಾಗಾಗಿ ಭಾಳ ಸ್ವಾತಂತ್ರ್ಯ ದಿನದಿಂದ ಅವತ್ತಿಂದ ನಡೆದಂಥ ಇವತ್ತು ಕೂಡ ನಮ್ಮ ಭಾರತ ರೈಲ್ವೆ ಜನರಿಗೋಸ್ಕರ ಬಡ ಜನರಿಗೆ ಒಂದು ಸೇವೆನ ಸಲ್ಲಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಎಲ್ಲರಿಗೂ ಸಮಾನವಾಗಿ ಆ ಸೇವೆ ಸಿಗಬೇಕು ಅಂತ ನಮಗೆ ಕೂಡ ಆಸೆ ಇದೆ. ನಮ್ಮ ಪ್ರಯತ್ನದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಆದಷ್ಟು ಕೂಡ ಎಲ್ಲ ಕ್ವೆರೀಸನ್ನು ಅವರು ರಿಪ್ಲೈ ಮಾಡ್ತಾರೆ ನಮಗೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸೊ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಏನೇ ಡೆವಲಪ್ಮೆಂಟ್ ವರ್ಕ್ ಇದೆ ನಮ್ಮದು ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಆಗಲಿ ಲಿಫ್ಟ್ ಆಗಿ ನಾವು ಹೇಳಿದ್ದೆ ಅವರು ಕೂಡ ಮಾಡ್ತಿದ್ದಾರೆ. ಮತ್ತು ಗೋಕಾಕಲ್ಲಿ ಕೂಡ ಸಾಕಷ್ಟು ಸ್ಟೇಷನ್ ಬಗ್ಗೆ ನೆಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಸೇವೆ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಇವಾಗ 20 ಇಯರ್ಸ್ಲಿಂದ ಹೆಚ್ಚು ಹೋರಾಟ ನಡೆದಿದೆ ರಾಮದುರ್ಗದಲ್ಲಿ. ಲೋಕಾಪುರ, ರಾಮದುರ್ಗ, ಸವದತ್ತಿ, ಯಲ್ಲಮ್ಮ, ಧಾರವಾಡ ಮಾಡಬೇಕು. ಇದ್ರ ಬಗ್ಗೆ ತಾವು ಏನಾದ್ರು ಚರ್ಚೆ ಆಯಿತಾ? ಏನಾದ್ರು ರೆಕಮೆಂಡೇಶನ್ ಮಾಡಿದ್ದಾರೆ? ಅದರ ಬಗ್ಗೆ ಏನು ಕ್ವಶನ್ ಸವಾಲನ್ನು ಹಾಕಿದ್ದಾರೆ ಅವರು. ನಾವು ಅದನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದನ್ನು ನಮ್ಮ ಮುಖಂಡರು ಅದೆಲ್ಲ ಫಾಲೋ ಮಾಡಿ. ಈಗಾಗಲೇ ಅಖಂಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಮಾರ್ಗಗಳು, ರೈಲ್ವೆ ಸೌಲಭ್ಯಗಳ ಬಗ್ಗೆ ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಳ ಒಂದು ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನೊಳಗೆ ಒಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಒಂದು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ, ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಕಳೆದ 15 ವರ್ಷಗಳಿಂದ ವಿಳಂಬ ನೀತಿಯಿಂದ ಭಾಳ ಅವೇಗತೆಯಲ್ಲಿ ಕಾಮಗಾರಿ ಸಾಗಿದ್ದು ಅದನ್ನು ತ್ವರಿತಗತಿಯಲ್ಲಿ ಮಾಡಬೇಕು. ಆಮೇಲೆ ಕಾಮಗಾರಿ ಲೋಕಾಪುರವರೆಗೂ ಏನು ಪ್ರಾರಂಭ ಆಗಿ ಮುಕ್ತಾಯ ಆಗೈತಿ ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕಂತ ಕಟ್ಟುನಿಟ್ಟುವಾಗಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು, ತಮ್ಮ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಮಾಡ್ಯಾರ. ಅದಕ್ಕೆ ಉತ್ತರ ಕನ್ನಡದ ಅಖಂಡ ಎಲ್ಲ ಸಾರ್ವಜನಿಕರ ಪರವಾಗಿ ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗವನ್ನು ನೀವು ಮಾಡಿರಿ. ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರ ನಮ್ಮದೇ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಯಾರ. ಅದಕ್ಕೂ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ಅತಿ ಶೀಘ್ರದಲ್ಲಿ ಎಲ್ಲ ವಿಷಯಗಳನ್ನು ಉತ್ತರ ಕರ್ನಾಟಕಕ್ಕೆ ಅಗತ್ಯ ಇರುವಂಥ ರೈಲ್ವೆ ಸೌಲಭ್ಯಗಳು, ರೈಲ್ವೆ ಮಾರ್ಗಗಳು, ರೈಲುಗಳು ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಅಧಿಕಾರಿಗಳು ಹೇಳ್ಯಾರ. ಒಂದು ಒಳ್ಳೆಯ ಒಂದು ಪ್ರೆಷರನ್ನು ಸರ್ಕಾರದ ಮೇಲೆ ಮಾನ್ಯ ಮೇಡಮ್ ಅವರು ಧನ್ಯವಾದಗಳು ಅವರಿಗೆ. ನಾನು ಕುತುಬುದ್ದೀನ್ ಕಾಜಿ.